ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನೆಂದರೆ ಊರಿಗೆ ಹೋಗ್ತಾ ಇದ್ದೀವಿ. ಅಣ್ಣ ಬಂದವರೇ ಕರ್ಕೊಂಡು ಹೋಗೋಕ್ಕೆ. ಸೊ ಊರಲ್ಲೇನೋ ಊರ ಹಬ್ಬ ಐತಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ತಂಗಿ. ಸೊ ಇವಾಗ ಇಲ್ಲಿಂದ ನಮ್ಮ ತಂಗಿ ಮನೆಗೆ ಹೋಗಿ ಅಲ್ಲಿ ಪಿಕ್ ಮಾಡಿ ಅವ್ರನ್ನ ಅಲ್ಲಿಂದ ಊರಿಗೆ ಹೋಗ್ತೀವಿ. ಸೊ ವಿಲ್ಲೇಜ್ ಊರಬ್ಬ ಜಾತ್ರೆ ಹೆಂಗಿರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ನಾವು ಎಂಜಾಯ್ ಮಾಡ್ತೀವಿ, ನೀವು ಎಂಜಾಯ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತಿರಿ ಅಂತ ನಾನು ಕೇಳ್ಕೊತೀನಿ. ಸೊ ಲೆಟ್ಸ್ ಗೋ. ನೋಡಿರಿ, ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ. ಸೊ ಅವ್ರನ್ನ ಪಿಕ್ ಮಾಡೋಕ್ಕೆ ಅವರಿಬ್ಬರು ನಮ್ಮ ತಂಗಿ ಮತ್ತು ಮಕ್ಕಳು. ಸೊ ನಾವು ಮೂವರು ಹೋಗ್ತಾಯಿದ್ದೀವಿ, ಬಟ್ ಮಕ್ಕಳು 6 ಜನ ಇದ್ದೀವಿ. ಸೊ ನೋಡಿ, ಬಟ್ಟೆ ಎಲ್ಲ ಇಕ್ತಾಯಿದ್ದೀವಿ, 3 ದಿವಸಕ್ಕೆ ಹೋಗ್ತಾಯಿದ್ದೀವಲ್ಲ. ಸೊ ಅದಕ್ಕೆ ಮಕ್ಕಳದು ನಮ್ಮದೆಲ್ಲ ಸ್ವಲ್ಪ ಒಂದೊಂದು ಬ್ಯಾಗ್ ತುಂಬಿಸ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇವ್ರು ಬಂದುಬಿಟ್ಟು ನಮ್ಮ ಇದನ್ನ ಮಗ ನೋಡಿ, ಅವ್ನು ಕಾರಿಗೆ ಹತ್ತಿದ ತಕ್ಷಣವೇ ಸ್ಪೆಕ್ಸ್ ಹಾಕೊಂಡಾನೆ, ಅದು ಉಲ್ಟಾ ಸ್ಪೆಕ್ಸ್ ಹಾಕ್ಕೊಂಡವನೇ. ಸೊ ಇವರೆಲ್ಲ ಹಿಂದೆ ಕೂತ್ಕೊಂಡು ಮಕ್ಕಳು ನೋಡಿ, ಇಲ್ಲಿಬ್ಬರು ಅಲ್ಲಿಬ್ಬರು. ಸೊ 6 ಜನ ಮಕ್ಕಳು ನಮ್ಮ ಜೊತೆ ಹೋಗ್ತಾ ಇರೋದು. ಸೊ ಸ್ವಲ್ಪ ಟ್ರಾಫಿಕ್ ಐತೆ. ಸೊ ಸಿಟಿ ಅಂದಮೇಲೆ ಇದ್ದೇ ಇರುತ್ತೆ ಟ್ರಾಫಿಕ್ ಇಲ್ಲ ಅಂದರೆ ಅದು ಸಿಟಿ ಆಗಲ್ಲ. ಸೊ ಸ್ವಲ್ಪ ಟ್ರಾಫಿಕ್ಕು. ಆ್ಯಂಡ್ ಇದು ನೋಡಿರಿ, ಸೊ ನಮಗೆ ಗೊತ್ತಾಗ್ತೈತೆ ನಾವು ವಿಲೇಜಿಗೆ ರೀಚ್ ಆಗ್ತಾಯಿದ್ದೀವಿ ಅಂತ. ಸೊ ಇಷ್ಟು ಚೆನ್ನಾಗಿ ಮರ ಗಿಡ, ಸೊ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗೈತೆ. ಸೊ ಇದು ನೋಡಿದ್ರೆ ಒಂಥರ ಯಾಕೋ ತುಂಬಾ ಖುಷಿ ಆಗುತ್ತೆ. ಸೊ ಇದು ಬಂದುಬಿಟ್ಟು ನಮ್ಮ ಅಣ್ಣ ಮಕ್ಕಳು ಸ್ಕೂಲ್ ಓದ್ತಾ ಇರೋ ಸ್ಕೂಲ್ ಇದು. ಸೊ ಅಲ್ಲಿಂದನೇ ಪಾಸ್ ಆಗ್ತಾಯಿದ್ದೀವಿ ನಾವು. ಆ್ಯಂಡ್ ಇಲ್ಲಿರೋ ಪ್ಲೇಸ್ ಸಕ್ಕತ್ತಿಗೈತೆ, ಎಲ್ಲ ಗ್ರೀನಿಶ್ ಆಗೈತೆ. ಸೊ ತುಂಬ ಚೆನ್ನಾಗೈತೆ ನೋಡೋಕ್ಕೆ. ಆ್ಯಂಡ್ ಫೈನಲಿ ರೀಚ್ ಆಗಿದ್ದೀವಿ. ಆಫ್ಟರ್ 2 hours ನಾವು ರೀಚ್ ಆಗಿದ್ದೀವಿ ಊರಿಗೆ. ಸೊ ತುಂಬ ಟ್ರಾಫಿಕ್ ಐತೆ ಮತ್ತು ರೋಡು ಸರಿ ಇಲ್ಲ. ನಾವು ಬಂದಿರೋ ಶಾರ್ಟ್ಕಟ್ಟಲ್ಲಿ, ಸೊ ಅನ್ನ ಕರ್ಕೊಂಬಂದಿರೋ ಶಾರ್ಟ್ಕಟ್ಟಲ್ಲಿ ರೋಡ್ ಸರಿ ಇಲ್ಲ ಅಂದ್ಬಿಟ್ಟು 2 hour ಲೇಟ್ ಆಗೈತೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ, ಅಕ್ಕ ಮತ್ತು ಅಕ್ಕನ ಮಕ್ಕಳು ಕಾಯ್ಕೊಂಡವ್ರೆ. ನೋಡ್ರಿ, ಅಮ್ಮ ಬಂದಿಲ್ವಾ, ಅವಳು ದೊಡ್ಡವಳು ಅಂತ ಕೇಳ್ತೈತೆ ನನ್ನ. ಅಮ್ಮ ಫುಲ್ ರೆಡಿಯಾಗಿ ಒಡವೆಗಳು ಹಾಕ್ಕೊಂಡು ಫುಲ್ಲು ಮಿಂಚಿಂಗಾಗಿ ಅವಳೆ. ಸೊ ನೋಡ್ರಿ, ಇದು ನಮ್ಮ ಅಕ್ಕ, ಇದು ನಮ್ಮ ಅಕ್ಕನ 11 ಗಂಟೆದಲ್ಲಿ ತಾನೇ ನಾವು ಹತ್ತಿದ ಕಾರು. 11 ಗಂಟೆಯಿಂದ ಇವಾಗ ಎಷ್ಟು ಟೈಮು, 1:20ಕ್ಕೆ ರೀಚ್ ಆಗಿದ್ದೀವಿ. 2 hour ಕರೆಕ್ಟಾಗಿ 2 hour ಆಯಿತು ರೀಚ್ ಆಗೋಕ್ಕೆ. ರೋಡ್ ಅಂತೂ ತುಂಬ ವರ್ಷಾಗೈತೆ, ಚೆನ್ನಾಗೇ ಇಲ್ಲ ರೋಡ್, ಅದಕ್ಕೆ 2 hour ಆಯಿತು. ಅಕ್ಕ ಸೊಪ್ಪು ಸಾರು ಮಾಡಿತ್ತು. ಸೊ ನಮ್ಮ ತಂಗಿ, ನಾವು ಸೊಪ್ಪು ಸಾರು ತಿನ್ನಲ್ಲ ಅಂದ್ಬಿಟ್ಟು ನಮ್ಮ ತಂಗಿ ಆಲೂಗಡ್ಡೆ ಪಲ್ಯ ಮಾಡ್ತೈತೆ. ಸೊ ನಾನು ರಸ ಮಾಡಿದ್ದೆ, ಅಕ್ಕ ಬಂದುಬಿಟ್ಟು ಅನ್ನಕ್ಕೆ ಇಕ್ಕಿತ್ತು. ಅಷ್ಟೋಗು ನಮ್ಮ ತಂಗಿ ಆಲೂಗಡ್ಡೆ ಕಟ್ ಮಾಡಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಇದು ಮಾಡಿದರು. ಯಾಕಂದರೆ ನಾವು ಸೊಪ್ಪು ಸಾರು ಅಷ್ಟು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾವೇ ಬಂದು ಅಡುಗೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಸ್ಟಾರ್ಟ್ ಆಗ್ತೈತೆ. ಐ ಮೀನ್ ಇದು ಈವ್ನಿಂಗ್ ಟೈಮು, ಒಂದು 3-4 ಗಂಟೆ ಏನೋ ಇದು. ಇವಾಗ 3-4 ಗಂಟೆ. ಸೊ ಇವರು ಮನೆ ಹತ್ರ ಬಂದುಬಿಟ್ಟು ರೆಡಿ ಪಟ್ಟಿಲ್ ಎತ್ಕೊಂಡು, ಸೊ ನಾವು ಒಂದು ½ an hour ಬರ್ತೀವಿ ಅನ್ನೋ ಥರ ಸಿಗ್ನಲ್ ಕೊಡ್ತಾರೆ. ಮನೆಗೆ ಹೋಗಿ ಈ ಥರ ತಪ್ಪೆ ಬಡಿಸ್ಕೊಂಡು ಸಿಗ್ನಲ್ ಕೊಡ್ತಾರೆ. ಇಲ್ಲಿ ನೋಡ್ರಿ ಗೈಸ್, ನಮ್ಮಮ್ಮ ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ತವ್ರೆ. ಸೊ ಇದು ನೈಟ್ ಹೊತ್ತು ಆಂಜನೇಯ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗುವಂಥ ದೀಪ, ಇದು ಅಚ್ಚ ಬೆಲ್ಲದ ದೀಪ. ಸೊ ಇದನ್ನು ಮೆರವಣಿಗೆ ಮಾಡಿ ನಾವು ಹೋಗೋದು. ಸೊ ಇದು ಗ್ರಾಮ ದೇವತೆ, ಸೊ ಪೂಜಮ್ಮ ಅಂತ ಗ್ರಾಮ ದೇವತೆ. ನೋಡಿ, ಇವರು ಈ ಥರ ಮನೆ ಹತ್ರ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ನೋಡಿ, ಇಲ್ಲಿ ಬರ್ತಾರೆ, ನಮ್ಮ ತಂಗಿ ಇರ್ತೈತೆ. ಸೊ
ಸೊ ನೋಡಿ ಈ ಥರ ಮನೆಗೆ ಬಂದುಬಿಟ್ಟು ಈ ಥರ ತಮಟೆ ಬಡಿಸ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತಾರೆ. ಸೊ ನೋಡಿ ಈ ಥರ ತಮಟೆ ಬಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಅವರು ಅಲ್ಲಿ ಮೀನ್ಸ್ ಸುತ್ತಾಡ್ಕೊಂಬರ್ತಾರೆ. ನಾನು ನಮ್ಮ ತಂಗಿ ನಮ್ಮ ಚಿಕ್ಕಮ್ಮ ಶಾರ್ಟ್ ಕಟ್ಟಲ್ಲಿ ಬಂದ್ರಿ. ನೋಡಿರಿ ಇದೇ ಗ್ರಾಮ ದೇವತೆ ಪೂಜಮ್ಮ ತಾಯಿ ದೇವಸ್ಥಾನ ಇದು. ಸೊ ನಿಜ ಇಲ್ಲಿ ಏನು ಬೇಡ್ಕೊಂಡ್ರೂ ಅದು ಆಗುತ್ತೆ. ಸೊ ನಾನು ಮೀನ್ಸ್ ನನಗೂ ಆಗೈತೆ. ನೋಡಿರಿ ಇವಾಗ ಮನೆಗಳಿಗೆ ಹೋಗ್ಬಿಟ್ಟು ಈ ಥರ ತಮಟೆ ಬಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಸೊ ಇದು ದೀಪಗಳು ಮೀನ್ಸ್ ಮೆರವಣಿಗೆ ಮಾಡ್ತಾರಲ್ಲ ನೋಡಿರಿ, ಊರೇ ಸೇರ್ಕೊಂಡೈತೆ. ಈ ಥರ ಊರೇ ಸೇರಿಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಇವರು ಸೇರಿಕೊಂಡು ಈ ಹಬ್ಬ ಆ ತಾಯಿಗೆ ಮತ್ತು ಆಂಜನೇಯ ಸ್ವಾಮಿಗೆ ದೀಪಗಳು ಮಾಡಿ ಎಲ್ಲರೂ ಜೊತೆದಲ್ಲೇ ಹೋಗ್ತಾರೆ. ಸೊ ಅದಕ್ಕೆ ಅನ್ನೋದು ಸಿಟಿಗಿಂತ ಅಲ್ಲಿನೇ ಬೆಸ್ಟ್ ಅಂತ. ಮೀನ್ಸ್ ಅಲ್ಲಿದ್ದಲ್ಲಿ ಎಲ್ಲರೂ ಒಟ್ಟಿಗಿರ್ತಾರೆ, ಜೊತೆದಲ್ಲಿ ಇರ್ತಾರೆ. ನೋಡಿರಿ ಆ ತಾಯಿ ಮೀನ್ಸ್ ಆ ತಮಟೆ ಸೌಂಡಿಗೆ ಹೆಂಗೆ ಕುಣಿತೈತೆ ಅಂದರೆ ನೋಡಿರಿ ಎಷ್ಟು ಚೆನ್ನಾಗಿ ಕುಣಿತೈತೆ. ಪಾಪ ಹುಡುಗರು ಇಟ್ಕೊಂಡವ್ರೆ, ಅವ್ರಿಗೆ ಸ್ವಲ್ಪ ಸಾಕಾಗ್ಬಿಟ್ಟೈತೆ, ಅಷ್ಟು ಜೋರಾಗಿ ಕುಣಿತೈತೆ ಆ ತಾಯಿ ತಮಟೆ ಸೌಂಡಿಗೆ. ಸೊ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.